ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಈ ಬಾರಿ ರಾಜಕೀಯ ವಲಯದಲ್ಲಿ ವಿಶೇಷ ಗಮನ ಸೆಳೆದಿದೆ. ಇದಕ್ಕೆ ಕಾರಣ ಇದೇ ಮೊದಲ ಬಾರಿಗೆ ಅವರಿಗೆ ರಾಷ್ಟ್ರ ರಾಜಧಾನಿಯಲ್ಲಿ ವಿಶೇಷ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮುಖ್ಯಮಂತ್ರಿ ಬೆಂಗಳೂರಿನಿಂದ ದೆಹಲಿಗೆ ಆಗಮಿಸುತ್ತಿದ್ದಂತೆ ಕರ್ನಾಟಕ ಪೊಲೀಸರ 7 ಸದಸ್ಯರ ವಿಶೇಷ ಭದ್ರತಾ ತಂಡ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಈ ತಂಡದಲ್ಲಿ ಒಬ್ಬ ಎಸ್ಪಿ, ಇನ್ಸ್ಪೆಕ್ಟರ್ ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದ್ದು, ಮುಖ್ಯಮಂತ್ರಿ ಸಂಚರಿಸುವ ಎಲ್ಲಾ ಸ್ಥಳಗಳಲ್ಲೂ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿದೆ. ಮೂಲಗಳ ಪ್ರಕಾರ ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿಗೆ ಈ ಹಿಂದೆ ದೆಹಲಿಯಲ್ಲಿ ಇಷ್ಟೊಂದು ಭಾರತದ ವಿಶೇಷ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿರಲಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಲಾಗಿರುವ ಈ ಭದ್ರತೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದೇ ವೇಳೆ ದೆಹಲಿ ಕರ್ನಾಟಕ ಬಂದ್ ನಡೆಯಿರತಕ್ಕಂಥ ರಾಜ್ಯದ ಸಂಸದರ ಸಭೆಗೆ ಮುನ್ನ ಮುಖ್ಯಮಂತ್ರಿ ಪೂರ್ವಭಾವಿ ಸಭೆ ನಡೆಸುತ್ತಿದ್ದಾರೆ. ಈ ಸಭೆಯಲ್ಲಿ ರಾಜ್ಯದ ಜಲ ಹಿತಾಸಕ್ತಿ, ಕಾವೇರಿ ಮಹದಾಯಿ, ಮೇಕೆದಾಟು ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳು ಹಾಗೂ ಮುಂದಿನ ಕಾರ್ಯತಂತ್ರದ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯಸಭೆ ಮೆಂಬರ್ಸು, ಲೋಕಸಭೆ ಮೆಂಬರ್ಗಳ ಜೊತೆ ಸಭೆ, ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪುಟ ಹೊಸ ಪಟ್ಟಿಗೆ ಒಪ್ಪಿಗೆ ಪಡೆಯೋದು. ಅಲ್ಲಿ ನೀಟ್ ಕುರಿತು ಗಲಾಟೆ ಆಗ್ತದೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಕಚೇರಿ ನಡುವೆ ಗಲಾಟೆ ಆಗ್ತಿದಲ್ಲ, ಬಿಜೆಪಿ ಅವರು ಯಾರಾದ್ರೂ ಸುಮ್ಮನೆ ಹಂಗೆ ಆತರ ಭದ್ರತೆ ದೃಷ್ಟಿಯಿಂದ ಅದು ಮಾಡಿರ್ತಾರೆ ಅಷ್ಟೇ. ಹೊಸದೇನು ಆ ಥರದ್ದೇನು ಚರ್ಚೆ ಮಾಡುವಂತ ಟಾಪಿಕ್ ಅಲ್ಲ ಅನ್ಸುತ್ತೆ. ನೀಟ್ ಪರೀಕ್ಷೆ ಅಕ್ರಮ ವಿರೋಧಿ ಪ್ರತಿಭಟನೆ ಕುರಿತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನೀಡಿದ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ವಿವಾದ ಕಾರಣ ಆಗಿದೆ. ಮುಲ್ಲಾಗಳ ಎದೆ ಸೆಳೆದ್ರೆ 3 ಅಕ್ಷರ ಬರಲ್ಲ ಎಂಬ ಹೇಳಿಕೆ ಸಂಬಂಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್ ಪ್ರಕರಣ ಇದೀಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಜುಲೈ 31ರವರೆಗೆ ಸಿಟಿ ರವಿ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಪೊಲೀಸರಿಗೆ ಸೂಚಿಸಿ ಮಧ್ಯಂತರ ರಿಲೀಫ್ ಕೊಟ್ಟಿದೆ. ಕೊಪ್ಪಳದಲ್ಲಿ ಮಾತನಾಡಿದಂತ ಸಿಟಿ ರವಿ, ನಾನು ಮುಲ್ಲಾ ಎಂದಿದ್ದೇನೆ, ಮುಲ್ಲಾಗಳು ಎಂದಿಲ್ಲ. ನನ್ನ ಹೇಳಿಕೆಯನ್ನು ಉದ್ದೇಶಪೂರ್ವಕವಾಗಿ ತಿರುಚಲಾಗಿದೆ. ಸುಳ್ಳು ದೂರಿಗೆ ನಾನು ಎದುರೋದಿಲ್ಲ, ಅಗತ್ಯವಿದ್ರೆ ಜೈಲಿಗೂ ಹೋಗಲು ಸಿದ್ಧ ಅಂತ ಸ್ಪಷ್ಟಪಡಿಸಿದ್ದಾರೆ. ಜಾಮಿಯಾ ಮಸೀದಿ ಸಮಿತಿಯ ಅಧ್ಯಕ್ಷ ಮುದಾಸಿರ್ ಪಾಷಾ ವಿರುದ್ಧವೂ ತಾವು ದೂರು ನೀಡಿರುವುದಾಗಿ ತಿಳಿಸಿದ ಅವರು, ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಟೀಕಿಸಿದ್ದೇನೆ ಹೊರತು ಇಡೀ ಸಮುದಾಯವನ್ನು ಗುರಿಯಾಗಿಸಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಟಿ ರವಿ, ಕೆಪಿಎಸ್ಸಿ ನೇಮಕಾತಿ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಯಾರೂ ಹೊಣೆ ಹೊತ್ತು ರಾಜೀನಾಮೆ ನೀಡಿಲ್ಲ ಅಂತ ಆರೋಪ ಮಾಡಿದರು. ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಈಗಾಗಲೇ 2 ಬಾರಿ ನೋಟಿಸ್ ಜಾರಿ ಮಾಡಿದ್ದು, ಸದ್ಯ ನ್ಯಾಯಾಲಯದ ಮೊರೆ ಹೋಗಿರ್ತಕ್ಕಂಥ ಸಿಟಿ ರವಿ ಪರ ಹಿರಿಯ ವಕೀಲರು ಎಫ್ಐಆರ್ ಕಾನೂನುಬದ್ಧತೆ ಪ್ರಶ್ನಿಸಿ ವಾದ ಮಂಡಿಸಿದ್ದಾರೆ. ಇನ್ನೊಂದೆಡೆ ಜಾಮಿಯಾ ಮಸೀದಿ ಸಮಿತಿಯ ದೂರಿನ ಮೇರೆಗೆ ದಾಖಲಾಗಿರ್ತಕ್ಕಂಥ ಈ ಪ್ರಕರಣ ರಾಜಕೀಯ ವಲಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೂ ಕಾರಣವಾಗಿದ್ದು, ಜುಲೈ 31ರ ಹೈಕೋರ್ಟ್ ವಿಚಾರಣೆಯತ್ತ ಎಲ್ಲರ ಗಮನ ನೆಟ್ಟಿದೆ. ಸಿಟಿ ರವಿ ಮಾತಾಡ್ಬಿಡ್ತಾರೆ, ಲೈಕ್ ಅಂದ್ರೆ ಅದೇನು ಗೊತ್ತಿಲ್ಲ, ಬಟ್ ಅವ್ರು ಅದಕ್ಕೆ ಹೆಸರಾಗಿರೋದು ಆ ಕಾರಣಕ್ಕೆ ತಾನೆ ಆ ಕೆಲಸ ಮುಂದುವರಿಸಿದಾರಷ್ಟೇ. ದೇಶಾದ್ಯಂತ ಭಾರಿ ಚರ್ಚೆಯಾಗುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳನ್ನ ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಹಾಗೂ ನಂಬಿಕೆಯನ್ನ ಮರುಸ್ಥಾಪಿಸುವ ಉದ್ದೇಶದಿಂದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 26 ಅನ್ನ ಲೋಕಸಭೆಯಲ್ಲಿ ಮಂಡಿಸಲಾಯಿತು. ವಿಪಕ್ಷಗಳ ಗದ್ದಲದ ನಡುವೆಯೇ ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡಿಸಿದ್ರು. ಆದರೆ ವಿಪಕ್ಷಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಶಾಂತಿಯುತ ಪ್ರತಿಭಟನೆಯ ವೇಳೆ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್, ಪೆಲೆಟ್ ಗನ್ ದಾಳಿ ನಡೆಸಿದ್ದನ್ನ ಖಂಡಿಸಿ ಸದನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ವು. ಈ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಉತ್ತರ ನೀಡುವಂತೆ ಆಗ್ರಹಿಸಿ ಗದ್ದಲವೆಬ್ಬಿಸಿದ್ವು. ಆದರೆ ಸ್ಪೀಕರ್ ಓಂ ಬಿರ್ಲಾ ಪರೀಕ್ಷಾ ಕ್ರಮ ತಡೆ ಬಗ್ಗೆ ಮಸೂದೆ ಮಂಡಿಸಲಾಗುವುದು, ಕಲಾಪ ಗದ್ದಲಗಳಲ್ಲಿಯೇ ವ್ಯರ್ಥವಾಗಬಾರದು ಅಂತ ಹೇಳಿ ಮಸೂದೆ ಮಂಡನೆಗೆ ಸಚಿವರಿಗೆ ಸೂಚಿಸಿದ್ರು. ಆದಾಗ್ಯೂ ವಿಪಕ್ಷಗಳ ಸದಸ್ಯರು ಮಕ್ಕಳ ಮೇಲಿನ ಲಾಠಿ ಚಾರ್ಜ್ಗೆ ಅಮಿತ್ ಶಾ ಉತ್ತರ ನೀಡಲೇಬೇಕು ಅಂತ ಒತ್ತಾಯಿಸಿ ಬಿಗುಪಟ್ಟು ಹಿಡಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಗದ್ದಲ ಮುಂದುವರಿಸಿದ್ರು. ವಿಪಕ್ಷಗಳ ಗದ್ದಲದ ನಡುವೆಯೂ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಪರೀಕ್ಷಾ ಅಕ್ರಮ ತಡೆ ಮಸೂದೆ ಮಂಡಿಸಿದ್ರು. ಮಸೂದೆಯಿಂದ ಆಗುವ ಪ್ರಯೋಜನ ಹಾಗೂ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಎಂಬಿತ್ಯಾದಿ ವಿಚಾರದ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಲಾಗುವುದು. ಮಸೂದೆ ಬಗ್ಗೆ ಚರ್ಚಿಸುವ ನಿಟ್ಟಿನಲ್ಲಿ ಸ್ಪೀಕರ್ ಓಂ ಬಿರ್ಲಾ ಲೋಕಸಭಾ ಕಲಾಪವನ್ನ ಮುಂದೂಡಿದ್ರು. ನಾವೆಲ್ಲ ತಿದ್ದುಪಡಿ ಮಾಡಬೇಕು ಅಂತಾರೆ, ಸರಿ ಇದ್ರೆ ಒಪ್ಕೋಬೇಕು, ಹಳೇದು ಆಮೇಲೆ ಚರ್ಚೆ ಮಾಡಿ ಕಳ್ಕೊಳ್ಳೋದೇನೈತೆ. ಈ ಬಿಲ್ಗಳು ಪಾಸ್ ಮಾಡ್ಕೊಳ್ಳೋದ್ರೆ ಅವ್ರಿಗೆ ಇಂಥ ಅಲ್ಕಟ್ಗಿರಿ ಮಾಡೋರ್ಗೆ, ಇಂಥ ಸಮಸ್ಯೆ ಮಾಡೋರ್ಗೆ ಕಾನೂನು ತರದ್ ಯಾವಾಗ? ಬರೀ ಪಾಲಿಟಿಕ್ಸ್.